call is now being recorded. ಸ್ಟಾರ್ಟ್ ಮಾಡ್ರಿ ಮಿತ್ರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಸಮಾಜ ಕಾರ್ಯ ವಿಭಾಗ ಹಮ್ಮಿಕೊಂಡಿರುವ ಒಂದು ವಾರದ ಟಿಆರ್ಎ ಮತ್ತು ಮೈಕ್ರೋ ಪ್ಲಾನಿಂಗ್ ಎಕ್ಸರ್ಸೈಸ್ ಕಾರ್ಯಚಟುವಟಿಕೆಗಳ ತರಬೇತಿ ಕಾರ್ಯದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಾಗಾರದ ಉದ್ಘಾಟನೆಯನ್ನ ನೆರವೇರಿಸಲು ನಮ್ಮೊಂದಿಗೆ ಉದ್ಘಾಟಕರು, ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಮೊದಲನೇದಾಗಿ ಈ ತರಬೇತಿ ಕಾರ್ಯಾಗಾರದ ಸ್ವಾಗತ ನುಡಿಗಳನ್ನ ಡಾಕ್ಟರ್ ಕಲಾವತಿ ಎಚ್ ಕಾಂಬ್ಳೆ, ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರು ನಡೆಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. Thank you, Maitri. Good morning, everyone. Karnataka State Akka Mahadevi Women's University, Vijaypur, Department of Social Work has organized 1 week online workshop on participatory rural appraisal and microplanning practice for MSW students. It is my pleasure to welcome all the dignitaries on the inaugural function of 1 week online workshop. The inaugurator of today's inaugural function, Dr. Kasi Ishwarappa, Department of Tribal Studies, Indira Gandhi National Tribal University, Amarkantaka, Madhya Pradesh. On behalf of our department, I welcome wholeheartedly to you, sir. The chief guest of this inaugural function, Dr. S.A. Khaji, former professor, Department of Social Work, Karnataka State Akka Mahadevi Women's University, Vijaypur. On behalf of our department, I welcome wholeheartedly to you, sir. I heartily welcome the president of this inaugural function, Dr. G.B. Sonath, chairperson, Department of Social Work, Karnataka State Akka Mahadevi Women's University, Vijaypur. Welcome you, sir. I welcome Dr. Ramesh M. Kamble, assistant professor, Department of Social Work, Karnataka State Akka Mahadevi Women's University, for his presence. I welcome you, sir. I welcome the guest faculties of our department, Dr. Praveen Kumar and Sri Sivalinga Maitri, present over here. I welcome both of you. I welcome the students of 2nd sem and 4th semester, Department of Social Work, Karnataka State Akka Mahadevi Women's University, Vijaypura. I welcome you all. Once again, I welcome one and all present over here. Thank you for the opportunity. Thank you. ಧನ್ಯವಾದಗಳು ಮೇಡಮ್. Now I request Dr. G.B. Sonar, Chairman, Department of Social Work, Karnataka State Akka Mahadevi Women's University, to deliver preface now. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಸಮಾಜ ಕಾರ್ಯ ವಿಭಾಗದಿಂದ 4ನೇ ಸೆಮಿಸ್ಟರ್ ಇರುವಂತ MSW ವಿದ್ಯಾರ್ಥಿನಿಯರಿಗೋಸ್ಕರ ಹಮ್ಮಿಕೊಂಡಿರುವಂತ 8 ದಿನಗಳ ಆನ್ಲೈನ್ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ನಮ್ಮೊಂದಿಗೆ ಇರುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ಗಿರಿಜನ ವಿಶ್ವವಿದ್ಯಾಲಯ ಅಮರ್ಕಂಟಕ್ ಮಧ್ಯಪ್ರದೇಶದ ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ಸ್ಟಡೀಸ್ ನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಕಾಸಿ ಈಶ್ವರಪ್ಪ ಅವರೇ, ನಮ್ಮ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರಾದಂತಹ ಮತ್ತು ನಮ್ಮ ಗುರುಗಳಾದಂತಹ ಮತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳು ಆದಂತಹ ಪ್ರೊಫೆಸರ್ S.A. ಕಾಜಿ ಸರ್ ಅವರೇ, ಸಹೋದ್ಯೋಗಿ ಮಿತ್ರರಾದಂತಹ ಡಾಕ್ಟರ್ ರಮೇಶ್ ಎಂ ಸೋನ್ಕಾಂಬ್ಳೆ ಸರ್ ಅವರೇ, ಡಾಕ್ಟರ್ ಕಲಾವತಿ ಕಾಂಬ್ಳೆ ಮೇಡಮ್ ಅವರೇ, ಶಿವಲಿಂಗ ಮೇತ್ರಿ ಅವರೇ, ಡಾಕ್ಟರ್ ಪ್ರವೀಣ್ ಅವರೇ, ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಾಗಾರದ ಕೇಂದ್ರ ಬಿಂದುಗಳಾದಂತಹ MSW 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿಯರೇ, 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳೇ ಮತ್ತು SVP ಮಹಿಳಾ ಮಹಾವಿದ್ಯಾಲಯದ ಹುಬ್ಬಳ್ಳಿಯ ವಿದ್ಯಾರ್ಥಿನಿಯರು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸಹಭಾಗಿಗಳೇ, ಈ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೆಲವೊಂದು ಪ್ರಮುಖವಾದಂತಹ ಉದ್ದೇಶಗಳಿದೆ. ಒಂದು, ಸಮಾಜ ಕಾರ್ಯ ವೃತ್ತಿಪರರಾದಂಥವರು ವೃತ್ತಿಪರರಾಗಿ ಹೊರ ಬಂದ ಮೇಲೆ ವಿವಿಧ ಸಮುದಾಯಗಳಲ್ಲಿ ಕೆಲಸ ಮಾಡಬೇಕಾದಾಗ ಸಮುದಾಯದ ಬೇಕು ಬೇಡಗಳೇನು, ಸಮುದಾಯದ ವಸ್ತು ಸ್ಥಿತಿ ಏನು, ಸಮುದಾಯದಲ್ಲಿರುವಂತಹ ಆಂತರಿಕ ಸಂಪನ್ಮೂಲಗಳೇನು ಮತ್ತು ವಿಶೇಷವಾಗಿ ಸಮುದಾಯದ ಅಭಿವೃದ್ಧಿ ಅಗತ್ಯಗಳೇನು ಮತ್ತು ಆ ಅಭಿವೃದ್ಧಿ ಅಗತ್ಯಗಳನ್ನ ವೈಜ್ಞಾನಿಕವಾಗಿ
ಸಮುದಾಯದ ಜನರ ದೃಷ್ಟಿಯಿಂದ ಹೇಗೆ ಗುರುತಿಸುವುದು ಅನ್ನುವಂಥದ್ದು ಒಂದು ದೊಡ್ಡ ಸವಾಲಾಗಿರ್ತದೆ. ಸೊ ನಮ್ಮ ಭಾರತ ದೇಶದ ಒಂದು ಸಮುದಾಯದ ಅಭಿವೃದ್ಧಿಯ ಇತಿಹಾಸವನ್ನ, ಸಮುದಾಯ ಅಭಿವೃದ್ಧಿಯ ಪ್ರಯತ್ನಗಳನ್ನ ನಾವು ಒಂದ್ಸಲ ಅವಲೋಕನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ, ಇಲ್ಲಿವರೆಗೆ ಅನುಷ್ಠಾನಗೊಂಡಂತಹ ವಿವಿಧ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಬಹುತೇಕ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂತಂದ್ರೆ, ಸರ್ಕಾರದಿಂದ ಹಮ್ಮಿಕೊಂಡಿರುವಂತಹ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಜನಗಳ ಸ್ಪಂದನೆ ಇಲ್ಲದಿರುವಿಕೆ, ಜನರ ಭಾಗವಹಿಸುವಿಕೆ ಮತ್ತು ಜನರ ಸಕ್ರಿಯ ಭಾಗವಹಿಸುವಿಕೆ ಇಲ್ಲದಿರುವುದು ಒಂದು ಬಹಳ ಪ್ರಮುಖವಾದಂತ ಕಾರಣದಿಂದಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ವಿಫಲಗೊಂಡಿರೋದನ್ನ ನಾವು ನೋಡ್ತೇವೆ. ಸೊ ಜನರ ಸಹಭಾಗಿತ್ವ ಇಲ್ಲ. ಯಾರಿಗೋಸ್ಕರ ಸಮುದಾಯದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ, ಅವರ ಒಂದು ಸ್ಪಂದನೆ ಇಲ್ಲ ಅಂದಾಗ, ಅವರ ಪಾಲ್ಗೊಳ್ಳುವಿಕೆ ಇಲ್ಲ ಅಂದಾಗ, ಅವರ ಭಾಗವಹಿಸುವಿಕೆ ಇಲ್ಲ ಅಂದಾಗ ಯಾವುದೇ ಕಾರ್ಯಕ್ರಮಗಳು ಯಶಸ್ಸಾಗ್ಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ, ಸಮಾಜ ಕಾರ್ಯ ವೃತ್ತಿಪರರಿಗೆ, ಸಮಾಜದ ಬದಲಾವಣೆಯ ಪ್ರವರ್ತಕರಾಗಬೇಕಾದಂತ ನಮ್ಮಗಳಿಗೆ ಈ ಮೈಕ್ರೋ ಪ್ಲಾನಿಂಗ್ ಮತ್ತು PR ಅನ್ನೋ ಟೆಕ್ನಿಕ್ಸ್, ತಂತ್ರಗಳು ನಮಗೆ ಗೊತ್ತಿರಬೇಕಾಗ್ತದೆ. ರಾಬರ್ಟ್ ಚೇಂಬರ್ಸ್ ಅನ್ನೋರು ಈ ಒಂದು ಸಹಭಾಗಿತ್ವ ದೃಷ್ಟಿಕೋನ ಮತ್ತು ಸಹಭಾಗಿತ್ವ ಮಾರ್ಗೋಪಾಯದ ಮೂಲಕ ಸಮುದಾಯಗಳಲ್ಲಿ ನೆಲೆಸಿ ವಾಸ ಮಾಡಿ, ಸಮುದಾಯದವರಲ್ಲಿ ಒಬ್ರು ನಾವಾಗಿ ಅವರು ಅನುಭವಿಸುವ ಸಮಸ್ಯೆಗಳನ್ನ, ವೇದನೆಗಳನ್ನ ಸಂಶೋಧಕರು ಅಥವಾ ಸಮಾಜ ಕಾರ್ಯಕರ್ತರಾದ ಅಭಿವೃದ್ಧಿ ಕಾರ್ಯದನ್ನ ತೊಡಗಿರೋರು ಕೂಡ ಅನುಭವಿಸಿ, ಅದರ ಮೂಲಕ ಸಮುದಾಯದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ತಂತ್ರಗಾರಿಕೆಗಳನ್ನ ಅವರು ಹುಡುಕಿಕೊಟ್ಟಿದ್ದಾರೆ. ಸೊ PRA ಅಂತಂದ್ರೆ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಅಂತ ಹೇಳ್ತೇವೆ, ಮೈಕ್ರೋ ಪ್ಲಾನಿಂಗ್ ಅಂತ ಸೂಕ್ಷ್ಮ ನಿಯೋಜನೆ ಅಂತ ಹೇಳ್ತೀವಿ. ಸೊ ಇದು ಹಲವಾರು ತಂತ್ರಗಳನ್ನ ಒಳಗೊಂಡಿರುವಂತ ಒಂದು ಜ್ಞಾನ. ಸೊ ಈ ಜ್ಞಾನವನ್ನ ಸಮಾಜ ಕರ್ತರಾದಂತ ನಾವೆಲ್ಲರೂ ತಿಳ್ಕೊಳ್ಳೋದ್ರ ಮೂಲಕ ನಾವು ಸಮುದಾಯದಲ್ಲಿ ಕಾರ್ಯನಿರ್ವಹಿಸಬೇಕಾದಾಗ, ಈ ತಂತ್ರಗಳನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸಿದಾಗ ನಾವು ಹೆಚ್ಚು ವ್ಯವಸ್ಥಿತವಾದ ಮಾರ್ಗದಲ್ಲಿ, ವೈಜ್ಞಾನಿಕ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನಮಗೆ ಇದು ಅನುಕೂಲವಾಗ್ತದೆ. ಮತ್ತು ನಾವು ಮಾಡುವ ಸಾಮುದಾಯಿಕ ಕಾರ್ಯ ಯಶಸ್ಸು ಆಗ್ಬೇಕು ಅಂತಂದ್ರೆ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯ ತಂತ್ರಗಾರಿಕೆ ಮತ್ತು ಸೂಕ್ಷ್ಮ ನಿಯೋಜನೆಯ ತಂತ್ರಗಾರಿಕೆ ನಮಗೆ ಉಪಯೋಗವಾಗ್ತದೆ. ಆ ಕಾರಣಕ್ಕಾಗಿ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಈ ಎಲ್ಲಾ ತಂತ್ರಗಳು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಪ್ರಾರಂಭವಾಗ್ಲಿರುವಂತಹ 8 ದಿನಗಳ ಕಾರ್ಯಾಗಾರವನ್ನ ನಾವು ಹಮ್ಮಿಕೊಂಡಿರುವಂತದ್ದು. ಮತ್ತು ಈ PRA ಮತ್ತು ಮೈಕ್ರೋ ಪ್ಲಾನಿಂಗಿನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಸಮುದಾಯದ ಅಗತ್ಯಗಳನ್ನ ಸಮುದಾಯದವರ ಮೂಲಕನೇ ಗುರುತಿಸುವಂತದ್ದು. ಮತ್ತು ವಿಶೇಷವಾಗಿ ನಾವು ಒಂದು ಪದವನ್ನ ಬಳಸ್ತೀವಿ, ಐಡೆಂಟಿಫಿಕೇಶನ್ ಆಫ್ ಫೆಲ್ಟ್ ನೀಡ್ಸ್. ಫೆಲ್ಟ್ ನೀಡ್ಸ್ ಅಂದ್ರೆ ದ ನೀಡ್ಸ್ ಫೆಲ್ಟ್ ಬೈ ದ ಕಮ್ಯುನಿಟಿ ಮೆಂಬರ್ಸ್ ಆರ್ ಮೆಜಾರಿಟಿ ಆಫ್ ದ ಕಮ್ಯುನಿಟಿ ಮೆಂಬರ್ಸ್. ಸೊ ಅದನ್ನ ಗುರುತಿಸ್ಲಿಕ್ಕೆ ಸಹ ಈ ಒಂದು ತಂತ್ರಗಳು ನಮಗೆ ಉಪಯೋಗವಾಗ್ತದೆ. ಮತ್ತು ಸಮುದಾಯದಲ್ಲ ಅಗತ್ಯಗಳನ್ನ, ಸಮಸ್ಯೆಗಳನ್ನ ಗುರುತಿಸಿದ ಮೇಲೆ ಗುರುತಿಸಿದ ಸಮಸ್ಯೆಗಳ ಒಂದು ಆದ್ಯತೀಕರಣ ಮಾಡುವಂಥದ್ದು. ಆದ್ಯತೀಕರಣ ಅಂತಂದ್ರೆ ಗುರುತಿಸಿದ ಸಮಸ್ಯೆಗಳಲ್ಲಿ ಯಾವ ಸಮಸ್ಯೆ ಮೊದಲು ಡೀಲ್ ಮಾಡಬೇಕು ಅಥವಾ ಸಾಲ್ವ್ ಮಾಡಬೇಕು ಅನ್ನೋದನ್ನ ಸಮುದಾಯದವರಿಂದ ನಿರ್ಧರಿಸುವಂತ ಒಂದು ತಂತ್ರಗಾರಿಕೆಯ ಅಂಶವು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಇರುವಂತದ್ದು. ಮತ್ತು PRA ಮತ್ತು ಮೈಕ್ರೋ ಪ್ಲಾನಿಂಗ್ ಟೆಕ್ನಿಕ್ಸ್ ಅಲ್ಲಿ ನಾವು ಸಮುದಾಯದ ಸ್ಥಿತಿಗತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮಲ್ಟಿಪಲ್ ಮೆಥಡ್ಸ್ ಅನ್ನ ಬಳಸ್ತೇವೆ. ಕೇವಲ ಒಂದು ವಿಧಾನದ ಮೂಲಕ ನಾವು ಸತ್ಯಾಂಶವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸುವುದಿಲ್ಲ, ಹಲವಾರು ವಿಧಾನಗಳ ಮೂಲಕ. ಸೊ ಸಮುದಾಯಕ್ಕೆ ಭೇಟಿ ಮಾಡುವಂಥದ್ದು, ಸಮುದಾಯದಲ್ಲಿ ವಾಸ್ತವ್ಯ ಹೂಡುವಂಥದ್ದು, ಗ್ರಾಮ ಸಭೆಯನ್ನ ಆಯೋಜಿಸುವಂಥದ್ದು, ಹಲವಾರು ಗ್ರಾಮದಲ್ಲಿ ಉಪ ಸಭೆಗಳನ್ನ ಏರ್ಪಡಿಸುವಂಥದ್ದು, ಕೇಂದ್ರೀಕೃತ ಗುಂಪು ಚರ್ಚೆ ಮಾಡುವಂಥದ್ದು, ಕೆಲವೊಂದು ವ್ಯಕ್ತಿಗತ ಪ್ರಕರಣ ಅಧ್ಯಯನಗಳನ್ನ ಮಾಡುವಂಥದ್ದು, ಮನೆಯಿಂದ ಮನೆ ಸರ್ವೇಕ್ಷಣೆ ಮಾಡುವಂಥದ್ದು, ಹೀಗೆ ಹಲವಾರು ಚಟುವಟಿಕೆಗಳಿಂದ ಕೂಡಿರುವಂತ ಒಂದು ತಂತ್ರಗಾರಿಕೆ PRA ಆಗಿರ್ತದೆ. ಸೊ ಹೀಗಾಗಿ ಸಮುದಾಯ ಹೇಗೆ ಇದೆ, ಸಮುದಾಯದಲ್ಲಿರುವ ವಸ್ತುಸ್ಥಿತಿಯನ್ನ ಇದ್ದಕ್ಕಿದ್ದಂತೆ ಅರ್ಥ ಮಾಡಿಕೊಳ್ಳಲು ನಮಗೆ ಈ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಮತ್ತು ಸೂಕ್ಷ್ಮ ನಿಯೋಜನೆ ಅನ್ನುವಂಥದ್ದು ಉಪಯೋಗ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಈ ಕಾರ್ಯಾಗಾರ ಬಹಳ ಮುಖ್ಯ. ಮತ್ತು ಇನ್ನೊಂದು ಪ್ರಮುಖವಾದಂತ ಅಂಶ ಇಲ್ಲಿ ಏನು ಅಂತಂದ್ರೆ,
ಈ ಗ್ರಾಮೀಣ ಸಮುದಾಯ ಸಮೀಕ್ಷೆಯ ಮೂಲಕ ನಾವು ನಮ್ಗೆ ಸಿಕ್ಕಂತ ಮಾಹಿತಿ ಸರಿಯಾಗಿದೆಯೋ ಇಲ್ಲ ಅಂತ ಹೇಳಿ ಅದನ್ನ ಓರೆ ಹಚ್ಚಲಿಕ್ಕೆ ಕೂಡ ಅನುಕೂಲ ಆಗ್ತದೆ. So this technique of micro planning helps us to triangulate the facts, cross-check the facts we get from one source to other sources. So ಆ ಕಾರಣಕ್ಕಾಗಿ ಈ ಸಮಾಜ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಮತ್ತು ಸೂಕ್ಷ್ಮ ನಿಯೋಜನೆಯ ತಂತ್ರಗಳು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿನಿಂದ ಒಂದು ವಾರ 8 ದಿನಗಳ ಕಾಲ ನಿರಂತರವಾಗಿ ಇದರಲ್ಲಿರುವಂತ ತಂತ್ರಗಳನ್ನ ಕುರಿತು ಪ್ರತಿದಿನ ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇವೆ. ಅದ್ರ ಜೊತೆಗೆ ಸಮಾಜ ಕಾರ್ಯ 3ನೇ ಸೆಮಿಸ್ಟರ್ ನಲ್ಲಿ ನಾವು ಸೋಷಿಯಲ್ ವರ್ಕ್ ಕ್ಯಾಂಪ್ ಅನ್ನ ಮಾಡಬೇಕಾಗಿತ್ತು. ಪ್ಯಾಂಡಮಿಕ್ ಸಿಚುವೇಶನ್ ಇಂದ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. 3ನೇ ಸೆಮಿಸ್ಟರ್ದವರು ಆಲ್ರೆಡಿ 4ನೇ ಸೆಮಿಸ್ಟರ್ ಬಂದಾಗಿದೆ. ಇನ್ನು ಎಷ್ಟು ದಿನಗಳ ಕಾಲ ಈ ಸಮಸ್ಯೆ ಇರುತ್ತದೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಈ 4ನೇ ಸೆಮಿಸ್ಟರ್ ಇರುವಂತವರು ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಾವು ಚರ್ಚಿಸಲಿರುವಂತಹ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಮತ್ತು ಸೂಕ್ಷ್ಮ ನಿಯೋಜನೆಯಲ್ಲಿರುವಂತಹ ತಂತ್ರಗಳನ್ನ ಕುರಿತು ಸ್ಪಷ್ಟ ಒಂದು ತಿಳುವಳಿಕೆಯನ್ನ ಹೊಂದುವುದರ ಮೂಲಕ, ಸ್ಪಷ್ಟವಾಗಿ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ, ಮನನ ಮಾಡಿಕೊಳ್ಳೋದರ ಮೂಲಕ ನೀವು ಎಲ್ಲಿ ಇದೀರೋ, ವಿದ್ಯಾರ್ಥಿಗಳು ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಇದೀರೋ ಅದೇ ಸ್ಥಳದಲ್ಲಿ ನಾವು ಇಲ್ಲಿ ನಿಮ್ಮ ಇದ್ದಂತ ಸ್ಥಳದಲ್ಲೇನೆ, ನಿಮ್ಮ ಮನೆಯಲ್ಲಿನೇ ಅಥವಾ ಅಕ್ಕಪಕ್ಕದಲ್ಲೇನೆ ಅವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ, ಅನುಷ್ಠಾನ ಮಾಡೋದ್ರ ಮೂಲಕ ಪ್ರಾಯೋಗಿಕ ಜ್ಞಾನವನ್ನ ಪಡೆದುಕೊಂಡು ಅದರ ಆಧಾರದ ಮೇಲೆ ವರದಿಯನ್ನ ಸಿದ್ಧಪಡಿಸಿ ನಾವು ಅದನ್ನ ಸೋಷಿಯಲ್ ವರ್ಕ್ ಕ್ಯಾಂಪ್ ಆಗಿ ಟ್ರೀಟ್ ಮಾಡ್ಬೇಕಂತ ಹೇಳಿ ಆಯೋಜಿಸಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಎಲ್ಲಾ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ಈ ಒಂದು ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಲೇಬೇಕು. ಅಟೆಂಡೆನ್ಸ್ ಇಸ್ ಕಂಪಲ್ಸರಿ. ಇಲ್ಲ ಅಂತಂದ್ರೆ ಕ್ಯಾಂಪಿನ ಮಾರ್ಕ್ಸ್ಗಳು ನಿಮಗೆ ಸಿಗೋದಿಲ್ಲ. ಮತ್ತು ಈ 8 ದಿನಗಳ ಕಾಲ ನಡೆಯುವಂತ ಕಾರ್ಯಾಗಾರದಲ್ಲ ಪ್ರತಿಯೊಂದು ತಂತ್ರಗಾರಿಕೆಯ ಕುರಿತು ವಿವಿಧ ಉಪನ್ಯಾಸಕರು, ಪ್ರಾಧ್ಯಾಪಕರು ಮತ್ತು ಕೆಲವೊಂದು ಹೊರಗಿನ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಸೊ ನಿಮ್ಗೆ ಯಾವುದೇ ಆತಂಕಗಳಿದ್ರೆ, ಏನೇ ಸಂಶಯಗಳಿದ್ರೆ, ದ್ವಂದ್ವಗಳಿದ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮುಕ್ತವಾಗಿ ನೀವು ಚರ್ಚೆ ಮಾಡಬಹುದು ಮತ್ತು ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕಂತ ನಿಮ್ಮಿಂದ ಅಪೇಕ್ಷೆ ಇದೆ. ಅದರ ಮೂಲಕ ನಾವು ಆಫ್ಲೈನ್ ಅಲ್ಲಿ ಫಿಸಿಕಲಿ ಕ್ಯಾಂಪ್ ಮಾಡ್ಲಿಕ್ಕೆ ಸಾಧ್ಯವಾಗದರೂ ಸಹ ಅದರಿಂದ ಸಿಗುವಂತ ಎಲ್ಲ ಒಂದು ಅನುಭವ ಮತ್ತು ಜ್ಞಾನವನ್ನ ಈ ಕಾರ್ಯಾಗಾರ ಮತ್ತು ಕಾರ್ಯಾಗಾರದ ನಂತರ ನೀವೆಲ್ಲರೂ ಮಾಡಲಿರುವಂತ ನಿಮ್ಮ ಸ್ಥಳಗಳಲ್ಲಿ ಮಾಡಲಿರುವಂತ ಚಟುವಟಿಕೆಗಳ ಮೂಲಕ ನಾವು ಅವಶ್ಯಕವಾದಂತ ತಂತ್ರಗಾರಿಕೆಗಳನ್ನ ಮತ್ತು ಪ್ರಾಯೋಗಿಕ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಅನ್ನೋ ಆಶಯದೊಂದಿಗೆ ಈ ಒಂದು ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ಸೊ ನಿಮ್ಮೆಲ್ಲರ ಒಂದು ಸಕ್ರಿಯ ಸಹಭಾಗಿತ್ವ ಈ ಒಂದು ಕಾರ್ಯಾಗಾರದಲ್ಲಿ ಮುಖ್ಯ ಇದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ ಬಿ ಸೋನಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ತರಬೇತಿ ಕಾರ್ಯಾಗಾರದಲ್ಲಿ ಭಾಗಿಯಾದ ಅತಿಥಿಗಳ ಪರಿಚಯವನ್ನ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಮತ್ತು ಸೂಕ್ಷ್ಮ ನಿಯೋಜನಾ ಸಮೀಕ್ಷೆಯ ತರಬೇತಿ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಡಾಕ್ಟರ್ ಕಾಸಿ ಈಶ್ವರಪ್ಪ ಸರ್ ಅವರು ಪ್ರಸ್ತುತ ಇಂದಿರಾ ಗಾಂಧಿ ರಾಷ್ಟ್ರೀಯ ಆದಿವಾಸಿ ವಿಶ್ವವಿದ್ಯಾಲಯ ಆದಿವಾಸಿ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ 2017ರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು 1998ರಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು MA ಆಂಥ್ರಪಾಲಜಿಯಲ್ಲಿ ಪಡೆದಿರುತ್ತಾರೆ. ಅದೇ ವಿಶ್ವವಿದ್ಯಾಲಯದಿಂದ 2000ರಲ್ಲಿ MPhil ಮತ್ತು 2007ರಲ್ಲಿ PhD ಪದವಿಗಳನ್ನು ಆಂಥ್ರಪಾಲಜಿ ವಿಷಯದಲ್ಲಿ ಪಡೆದಿರುತ್ತಾರೆ. ನಂತರ ಇವರು ಹೈದರಾಬಾದ್ ವಿಶ್ವವಿದ್ಯಾಲಯದ ಆಂಥ್ರಪಾಲಜಿ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ
ನಂತರ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹೈದರಾಬಾದ್ನ ಮಹಿಳಾ ಅಧ್ಯಯನ ಮತ್ತು ಲಿಂಗ ಅಧ್ಯಯನ ಕೇಂದ್ರದಲ್ಲಿ ಸಾಮರ್ಥ್ಯ ಅಭಿವೃದ್ಧಿ ಸಹಾಯಕರಾಗಿ ಸೇವೆಯನ್ನ ಸಲ್ಲಿಸಿ, ನಂತರ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹೈದರಾಬಾದ್ನ ಸ್ನಾತಕೋತ್ತರ ಅಧ್ಯಯನ ಮತ್ತು ದೂರ ಶಿಕ್ಷಣ ಕೇಂದ್ರದ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸಿ, ಮತ್ತು ಪ್ರಸ್ತುತ ಇವರು ಇಂದಿರಾ ಗಾಂಧಿ ರಾಷ್ಟ್ರೀಯ ಆದಿವಾಸಿ ವಿಶ್ವವಿದ್ಯಾಲಯ ಅಮರ್ಕಂಟಕ್ ಮಧ್ಯಪ್ರದೇಶದಲ್ಲಿ ಆದಿವಾಸಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ ಒಟ್ಟು 12 ವರ್ಷಗಳ ಅನುಭವವನ್ನ ಇವರು ಹೊಂದಿರುತ್ತಾರೆ. ಇವರ ಪ್ರಮುಖ ಅಧ್ಯಯನದ ಕ್ಷೇತ್ರಗಳು ಅಂತ ಬಂದಾಗ ಬುಡಕಟ್ಟು ಅಧ್ಯಯನಗಳು, ಬುಡಕಟ್ಟು ಅಭಿವೃದ್ಧಿ ಮತ್ತು ರಾಜಕೀಯ, ದಕ್ಷಿಣ ಏಷ್ಯಾದಲ್ಲಿ ಮಹಿಳಾ ನಾಯಕತ್ವ ಮತ್ತು ಆಡಳಿತ, NGOಗಳು ಮತ್ತು ನಾಗರಿಕ ಸಮಾಜ. ಸರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧ ಜರ್ನಲ್ಗಳಲ್ಲಿ 40ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಸೌತ್ ಏಷ್ಯಾ ರಿಸರ್ಚ್ ಜರ್ನಲ್, ಜರ್ನಲ್ ಆಫ್ ಡೆವಲಪಿಂಗ್ ಸೊಸೈಟೀಸ್, ಸೌತ್ ಏಷಿಯನ್ ಸರ್ವೆ, ಸೇಜ್ ಓಪನ್ ಜರ್ನಲ್, ಜರ್ನಲ್ ಆಫ್ ಏಷಿಯನ್ ಅಂಡ್ ಆಫ್ರಿಕನ್ ಸ್ಟಡೀಸ್ಗಳು ವಿಶೇಷವಾದವುಗಳು. ಸರ್ ಅವರು ತಮ್ಮ ಹೆಸರಿಗೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಪುಸ್ತಕದ ಶೀರ್ಷಿಕೆ ಆಂಥ್ರೋಪಾಲಜಿ ಅಂಡ್ ಡೆವಲಪ್ಮೆಂಟ್ ಇನ್ ಗ್ಲೋಬಲೈಸ್ಡ್ ಇಂಡಿಯಾ, ಆನ್ ಎಥ್ನೋಗ್ರಫಿ ಆಫ್ ಸೆರಿಕಲ್ಚರ್ ಫಾರ್ಮ್ಸ್ ಆಫ್ ಸೌತ್. ಇವರು ಇಲ್ಲಿಯವರೆಗೆ 6 ಪುಸ್ತಕಗಳನ್ನ ಸಂಪಾದಿಸಿದ್ದಾರೆ. ಇವರು ಸೇಜ್ ಜರ್ನಲ್ ಮತ್ತು ಸೌತ್ ಏಷ್ಯಾ ರಿಸರ್ಚ್ ಅಂಡ್ ಸೇಜ್ ಓಪನ್ ಹ್ಯುಮ್ಯಾನಿಟೀಸ್ ನ ಸಂಪಾದಕೀಯ ಮಂಡಳಿಯ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತ ಮತ್ತು ವಿದೇಶಗಳಲ್ಲಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ 15ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಇವರು ಪ್ರಸ್ತುತಪಡಿಸಿದ್ದಾರೆ. ಸರ್ ಅವರು ಇಂಡಿಯನ್ ಆಂಥ್ರೋಪಾಲಜಿಕಲ್ ಸೊಸೈಟಿ ಕೋಲ್ಕತ್ತಾ, ಇಂಡಿಯನ್ ನ್ಯಾಷನಲ್ ಕನ್ಫೆಡರೇಷನ್ ಅಂಡ್ ಅಕಾಡೆಮಿ ಆಫ್ ಆಂಥ್ರೋಪಾಲಜಿಸ್ಟ್ಸ್ ವೆಸ್ಟ್ ಬೆಂಗಾಲ್, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ಕೋಲ್ಕತ್ತಾ ಮತ್ತು ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ನ್ಯೂ ಡೆಲ್ಲಿಯ ಸದಸ್ಯರಾಗಿ ಇವರು ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ತರಬೇತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅತಿಥಿಗಳ ಪರಿಚಯವನ್ನ ನೆರವೇರಿಸಿದ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರಿಗೆ ಧನ್ಯವಾದಗಳು. Now may I request Dr. Kasi Ishwarappa sir, Department of Tribal Studies, Indira Gandhi National Tribal University, Amarkantak, Madhya Pradesh. Sir, kindly inaugurate with your valuable words on today's workshop. Yes, yeah. Thank you very much. Let me first thank my friend Dr. Gangadhar Sonar and Professor Kaji and Dr. Ramesh, Dr. Praveen for the introduction, introducing me. So though he was nicely explaining in Kannada, because though my name is Ishwarappa, but I don't know really Kannada. So that is very pity actually. So because as you know, because though I follow a bit, because all my education either in Telugu or otherwise in English. So basically because you know Kolar district, because my mother is from Kolar. So but my father is from Andhra. So all my education in Andhra only. So but all my relatives are there in Kolar even now. So anyway, that is not the discussion here. Frankly speaking, because whatever Praveen introduced, though I did a bit, but I don't say that that I'm the only one doing. By saying that, so because your teacher, your professor Dr. Gangadhar, because I really appreciate
his work, because we together we did our PhD. So under same guide, though I am in the University of Hyderabad, he was in Hyderabad, where for both of us same guide. So our friendship, I think it is almost some, like, some 2004 means, you imagine, almost 15 years plus. So, but continuously he was with the people. The point is social work. The moment you say, so working with the community. So he was continuously either in the college or in the university, and so that way I am very thankful to him, remembering me all these years and also inviting me. Last time also he has invited me to your great university. I was there in one of your workshop, PhD students methodology workshop. So Karnataka State Akka Mahadevi Women's University. Yeah, I really like the university. So coming back to the PRA tools, as initially introduced by Dr. Gangadhar, Robert Chambers is one of the founder, let us say, because we say that he is one of the anthropologists who initiated this method, participatory rural appraisal. This he has initiated as part of the development discourse where international agencies were taking up. So because as other day Gangadhar was telling me, beach में I have to speak in Hindi also. मेरा हिंदी आप लोग हंसते हैं, because as I told, neither I am Hindi person nor I am a Kannadiga. Though blood Kannadiga, but I don't know Kannada. So same here. My position is because Hindi, I am in Hindi heartland. Because of my students, I picked up little bit of Hindi to teach them. So. But teaching the methodology, teaching theory in Hindi is very difficult. Even now I tell them. So the point is, so especially coming back to the community participation, one of the component in participatory rural appraisal, how this method has come into existence as part of the developmental discourses by the international agencies like World Bank, UNDP, and USAID, and you have DFID, because DFID is of UK, United Kingdom, and USAID is from United States of America. So, but UNDP. So all these things, because he was the representative, Robert Chambers, working in the developing countries, because this is these countries have been divided in developed countries, developing countries, and underdeveloped countries. Until then, until 80s and 90s, our approach of development is top-down approach. Because the top-down approach here, so like planners will be sitting in Delhi or otherwise Bangalore. So they devise the plans for the people who are sitting in somewhere in a village in Bijapur, or somewhere in because my place in Madanapalli village somewhere, sitting in the capital, they devise the plans. So until from independence onwards to until 80s, 90s, this was the approach. So later, these planners have realized this method is not becoming helpful. This method is not helping the community. So what they did, especially these planners and especially the funding agencies of these international bodies, वो लोग ने क्या किया था? So instead of top-down approach, हम bottom-up approach कर देखेंगे. Bottom-up approach, we see, instead of so because they have seen the reality, top-down approach is not helping the community. So then they initiated this bottom-up approach. So taking people into the confidence, taking stakeholders into the confidence, beneficiaries into the confidence. So bottom-up approach, where suppose गांव में आप देखो, हमारा हर गांव में हमारा ये महिला ग्रुप्स है, सेल्फ हेल्प ग्रुप्स है, आपको मालूम है.
So Anganwadi teachers हो, कुछ भी हो, people who are in the, all these women who are in the village level. So you engage them in the planning. So you engage the community groups into the planning preparation, so that so from bottom up approach, because earlier I was saying I decide whatever I want sitting in Amarkantak or Delhi, for example, but I don't know the reality. What is they need? गांव में उसको क्या चाहिए? उसको बिजली चाहिए, रोड चाहिए, मकान चाहिए, क्या चाहिए, हमको पहले नहीं मालूम था. So but whereas इसमें bottom up approach में क्या हो गया? So हम people को कॉन्फ्रेंस को लेकर people को हम पूछ रहे हैं, आपको क्या चाहिए? आपको बिजली चाहिए, पानी चाहिए, मकान चाहिए, क्या चाहिए? So when they started this approach, bottom up approach, then they could able to see the difference. Actually, they could able to see the difference because people are preparing the plans. Because गांव में एक सोचो, एक I don't know, it's because I take one of the village in the Karnataka for example, वो गांव वाला आपको उसको पता है क्या चाहिए, उसका रिक्वायरमेंट क्या है, उसको पीने के लिए पानी नहीं है. So they can devise the plan. We need drinking water, safe drinking water, let us say. So वो गांव में खेती करने वाला रहता है, उसको मार्केट को जाने के लिए रास्ता नहीं है, उसको रोड चाहिए. So likewise, what is this approach, bottom up approach, is trying to help the people because they can devise their plans. Likewise, this is the thrust of the Labad Chambers participatory rural appraisal. So one of the there are many methods here in PRA. So like you have a social mapping, you have a Venn diagram, you have a timeline series. So all these things are there. But social mapping is the one. You mapping सारे महिलाओं को, नहीं तो because you see if it is related to women planning बनाने के लिए self help group members से हर you say in every village, in the villages you have almost like 15-20 groups are there, self help groups, different groups. Each group has 12 members, first leader, second leader. So इसको क्या करना है, आपको टाइम हमको फिल करने समय में बहुत कम रहता है, टाइम कम रहता है, इसीलिए आप because 200 people को we cannot meet in the shortest period. हम क्या करते हैं, so first leader को हर ग्रुप से first leader, second leader को बुलाकर एक मीटिंग लगाकर फोकस ग्रुप डिस्कशन में सभी को वो गांव का हम उसको बोलेंगे, हम आपका गांव का बारे में हमको ये मैपिंग चाहिए, वेल्थ रैंकिंग कैसा बनाना, टाइमलाइन सीरीज कैसा बनाना. So because we tell them what is our requirement, so then you ask the people to prepare these maps, social mapping ho, wealth ranking ho, so these things. Because of this, what is happening, so at a stretch we are able to get the information from all these village regarding women's perspective or village development. Yes. So okay. So then after that we want to know from the farming community. Let us say men. You have a Raitu Sangams, groups are there, farmers committee members are there. So likewise, we can separate these people at a time. So you can have a meeting, all of them with the focus group discussion. We can ask them to draw these maps, draw this wealth ranking. So this method is helping us to devise. Let us say one example I will give. How you prepare this map? How do you identify the people? For example, where हम कहीं भी जाते हैं गाँव में, for example, how do we first approach गाँव में? Because see, we go from the small towns, नहीं तो municipalities like blocks से हम गाँव को जाते हैं first time. So what is the real situations हमको पता नहीं. For example, दो आपको हमारे teachers बोलते हैं, फिर भी हम उधर जाने तक हमको पता नहीं what is the real situation. Let us say one example.
So like 20, 50, 30 students will 15, 30 students will go. So because आप उधर रहने के लिए आपको व्यवस्था नहीं है, क्योंकि गांव में रहने के लिए प्रॉब्लम है, पीने के लिए पानी नहीं मिलेगा आपको, you know, because the place where you stay, because there may be rats everywhere, you have वो आपको कहाँ छोटा मकान मिलते हैं, स्कूल बिल्डिंग हो, पंचायत बिल्डिंग हो, कुछ भी हो, because there is no ventilation maybe. So all these problems are there because वो देखकर हम डरना नहीं as a field worker, because that is the reality of our village India. Oh, that is the reality of our village people, our communities. So then वो सब है, but how हमारा काम करके हम आना है, because this is the reality. Unless and until हम उसके साथ रह के living with them, staying with them, unless and until we experience the real problems, we cannot devise the plan what exactly we want actually. So that's why this Robert Chambers approach of PRA and RRA, later he said about RRA also, so rapid rural appraisal, these have become very important approaches in the developing countries, in the drought prone area ho, कुछ भी underdeveloped areas ho, because in order to implement plans, schemes of the not only funding agencies, but also it really helped our own governments, our own policy makers, our own bureaucrats. So in addition to that, so how this, what is the, you can ask how different is it, like bottom-up approach, this PRA is different from earlier schemes. If you see, for example, one scheme example, if you see, for example, nutrition ICDS scheme, anything for which is nutritional under ICDS, they are giving lactating mother and Anganwadis, how they are helping the community. So to maintain the nutritional levels of the children, because children is the future of the country, future of our society. So this scheme really is helping across India. So this is one of the scheme initiated by earlier governments. But even now, in across wherever you go, rural areas, even now they're functioning very well, because so until they reach school going age, these schemes are helping them to have a nutritional food. In addition to nutrition, they were also teaching them basic alphabets in across these states. It may be like you have in Karnataka Kannada medium, and Andhra we have a Telugu medium, and here I have seen Hindi. So these things, this is the scheme. So that way, how as a researcher, as a social worker, how do we identify that ये scheme हमको use हो रहा है? आप उधर वो लोगों के साथ रह के गांव में, by seeing them, by we have in anthropology, there is a method called participant observation. Participant observation, like PRA, participant observation is also one of the important method devised by one of the famous anthropologists by name Malinowski. Until then, we were all using different other methods like questionnaire and all that. But after the introduction of this participant observation, so anthropologists, field workers, especially who are scholars belonging to anthropology, they started staying with the community for longer duration. Like for example, we start staying with the community for years together. Those days initially they were 2 years, because for my PhD I was there in one of the Sugali village. I was there for 9 months to conduct my study. So this helps us. So we understand the community, not only their requirements, and also what are how they are managing their life situation. For example, now COVID is affecting people like anything. So this time also, you see some of these frontline people, especially ANMs and ICDS staff and nurses, village volunteers, panchayat members. So how continuously they are with the people, they are helping. So that way, a researcher must be with the community.
whether वो पानी है नहीं है, रहने के लिए प्लेस है, जगह नहीं है नहीं है, but we unless and until we mix with them, we stay with them, so people will not trust us, because the trust part is very much important in order to get our data. So because here while collecting the data, how do we collect the data? Unless and until you participate with the community, unless and until you stay with them, unless and until you listen to them what they are saying. हम उसको बात को हम मानना है, उसके साथ रहना है, so then only we get the data what we want. So all these things, whatever I'm talking, so are the you can say tools, techniques. So in a way, it will help us as a researchers to prepare our plans, because once you see the reality, what is there in the village, once we see that what exactly is going on, then it is easy for us to analyze situation, and accordingly you prepare your plans, which will help not only the community and also for our educational purpose also. So and here I thought, because another thing, how you interact with the community. See, because though हम सभी तो क्या है, हम गांव से है, everybody including me, we are all from the villages. So इधर हम एक बात हम याद करना है. So because bias is always there in research. So how to control the bias? Because see, the moment हम सोचते हैं, decide करते हैं that I know about this community. Because let us say we go to a village where there is, for example, some backward classes or all other communities. So because हमारा background also, हमारा गांव में भी हमारा same लोगों को हम देखा है, उसके साथ we are living actually. So generally हमको mind में क्या रहता है? So I know about my people, I know about these groups. So the moment if we go with that kind of thinking, so always there is a possibility of bias in our research, in our field. So that's why what we learned from our teachers, that you should go to the field with open mind. हमको field को जाना है thinking that हमको कुछ भी नहीं मालूम. Whatever, so because even those people belong to you, but फिर भी हम सोचना है that is the new community. It is a new place for me. So there I am going to learn, to seek their advice, their suggestions. So with that open mind, if we go, so we can minimize the bias. ऐसा नहीं है bias completely 100% चले जाएगा, ऐसा नहीं है. Bias sometimes it may be good also for some cases, but then also if bias को control करें तो क्या होगा, हमारा research आसान हो जाता. It will become easy for us to collect the data, to gather the data in time, because we have a time limit. So because research में one important component है how to manage your time. So that is important point actually. So as part of that, with all these things, whatever I am saying, I don't know whether what I am telling is making sense for you, in especially in micro planning. So how do you plan for these micro plans? Because one example I gave, you sit with these self-help group members. So because women, as I said earlier also, because is off of the society wherever you go. All these groups, that way they are doing wonderful jobs in the villages. So majority of them, they are participating in the development process. वो पंचायत हो सकते हैं, नहीं तो आप local politics हो सकते हैं, नहीं तो day-to-day lives also, because so they are the one who is helping the community. So when you engage them in the preparation of these plans and through focus group discussion, so at a stretch you get the data. The same way as I said, I said about the farmers groups. You have pharmacy, because of our India even now constitutes 60 plus farming people are depending on the agriculture only. When we got independence, that time it was 70% of the people rural India, and also majority of the agriculture. After 75 years of independence also, even now 60 plus
percentage of our population are still rural, and also majority of them depending on agriculture. So this farming community from across the social groups, you can also have one focus group discussion, so that you ask them to what is their needs, what is their requirements, so that with sitting with them, so आपको आसान हो जाता कैसा you can learn how to see, because see for example, I am having a headache, for example, I know what is the pain I have. So डॉक्टर के पास जा सकते हैं, डॉक्टर also you cannot give blindly, आपको मेडिसिन नहीं दे सकते मुझे, unless I tell him, sir, I have a headache, you give me medicine, right? Same way for us also, when you go to the community, so let us listen to them, what is their need, what is their requirements, then accordingly, so we ask them to devise. For example, they get 100 rupees, let us say. In this 100 rupees, you can ask them, how do they manage their family? How do they in this 100 rupees, how do they devise for everything? Health के लिए कितना वो लोग खर्चा करेगा, so then खाने के लिए कितना खर्चा करते हैं, so then बच्चे का पढ़ाई के लिए, एजुकेशन के लिए कितना खर्चा कर रहा है, सपोज फार्मिंग के लिए उसमें कितना खर्चा कर रहा है, नहीं तो some पास टाइम, फॉर एग्जांपल आजकल टीवीज बहुत है हर घर में, टीवीज के लिए, नहीं तो मोबाइल हैंडसेट सभी के हाथ में है, उसको रिचार्ज के लिए. सो लाइकवाइज, सो दैट they will devise accordingly, so that then only, I think network problem. No, it is clear. There is no issue. Yeah. No issue. No issue. You can continue. Yeah. So accordingly, so you can ask them. So that's it. By sitting with them, so you can prepare these plans, sitting with them, so that will help save our time. And secondly, so we are taking exactly what is the exact situation in the study area, in the field area, whatever you call, in the village, let us say. So all these things, because will definitely help to boost our studies, our research, and also our purpose of being there in the field, purpose of staying with the community, purpose of living with the community, purpose of knowing things by staying with them. So as a researcher, as a sociologist or social worker or anthropologist, so our priority is to listen the community. So that is the thrust of the bottom-up approach. That is the thrust of the Robert Chambers idea of participatory rural appraisal. So I think I will stop here. If you have any other queries, questions, I think I can answer. I think we can discuss. Because anybody in between, I thought also, because it should be interactive, as Dr. Gangadhar told me. But it is my one side. What is that? One way bombardment जैसा हो गया था. I'm sorry for that. So, but even now, anybody interested to know anything, you please ask, so that I can answer. So thank you very much once again for inviting me to inaugurate your workshop, and it is my immense pleasure, and I am very happy. Thank you once again. I think it is inaugurated, maybe officially. So my best wishes to all of you, these batches who are going to the field. Because of the corona, we are not able to go. So, but then, so the situation is same. Even my researcher, because I have a PhD student from Kerala. So, and last time also she prepared the questionnaire to go to field. The lockdown started. Then lockdown unlock shuru ho gaya. Then again she gave another presentation recently in February, March. And again, she was supposed to go. She finalized the field. She finalized to place everything. And she's doing here only in Chhattisgarh, field work in Chhattisgarh, one of the Naxalite area. So she went and she finalized the things. And again, lockdown started. So last 1 year we are struggling. She is not able to complete her field work. So this is the situation, because we cannot avoid. Certain things are not in our hand. So, but then somehow we are managing these classes, because this is helping. Technology is helping us to complete our tasks,
So because we didn't imagine that there will be a forum like a Google Meet. With that we can have classes, we can have exams. We never thought 2 years before. Now this is become only means now, the only alternative now. Okay, thank you very much. I think Gangadhar. Yeah. Yeah. I just want you to focus on this participatory approach is basically, originated through anthropologists only. Exactly. And in Karnataka, M.N. Srinivas also, he was very much fond of using this technique Yes. to understand community issues. Mm. Yeah. Can you focus little on the way or the approach of M.N. Srinivas, how he attempted in Karnataka to understand this dynamics and the concept of Sanskritization and all that. Yes. Yeah. So yeah, M.N. Srinivas is like one of the Dayan of Indian sociology in Indian anthropology. He's from Mysore. So Mysore Narasimhachar Srinivas, actually his name also. So and fortunately here there is this thing we have this, what is that, we have hereditary, let us say. That way I'm fortunate. But my guide was the last student of M.N. Srinivas. He always used to say that when we were in MA classes, so that is true, because my guide did his PhD from Bengaluru, ISEC Bengaluru. So he was the teacher that time, M.N. Srinivas. So coming back to M.N. Srinivas' idea of Sanskritization and dominant caste, because he was one of the unremembered village. So see, I just this example, remembered village, I will tell, and then we'll go to what is this concept of remembered village? Why it is remembered village? Because that book has become very important in Indian sociology, Indian anthropology, or Indian social work for that matter. So while conducting his studies in the Karnataka villages, so he collected a lot of data. So that time it is around 50s, after independence, immediately after independence. So on a fellowship, he went to London, UK. So his secretary Parthasarathi is supposed to send his data to M.N. Srinivas, because like what we are in the current context. Those days when we are not having much, this advancement was not there in the transportation. So only ship, by going ship is the only alternative. So first M.N. Srinivas left to UK. So there he was waiting for his material to come from India, from Karnataka, from his secretary. So that to talk and to show his supervisor there in UK, in one of the university in UK. So for his surprise, after by a month or so he got a message from his secretary that there was a fire in his room where all his data kept. So entire data he collected, 2-3 years of data completely has become into ash. Budida, what is that? So we call in Telugu, I don't know, in Kannada also, Budida we say, I don't know. It has become into ashes. So then next day he had a meeting with his supervisor there, because there in UK, the procedure is to meet guide just like that. You cannot meet like what we are doing in India. So there you have to take prior appointment with your supervisor. You have to go only that day to meet and discuss your teacher, your supervisor or mentor. They call as a mentor. So guide, what we are calling guide here. So he was very dull, and he went to meet his boss. So he means his mentor. So he asked, they were calling M.N. What happened? What happened to you? Why you are so dull? So Srinivas replied, this situation. So the data I collected for this project, entire because of this fire accident, it is completely has become, there is nothing is there in my hand now. What I'll talk to you, what I'll tell you. So then his teacher asked Radcliffe Brown. Radcliffe Brown was his teacher. So Radcliffe Brown is another one of the famous anthropologists that time, 20s and 30s. Radcliffe Brown also, he did his PhD fieldwork in Andaman Islanders on MA dissertation.
It has come as a book, Andaman Islanders. It was one of the famous book. So Radcliffe Brown asked Srinivas, okay, how long did you do your field work in the village and villages, you know? So he said, I was there for almost for 2 years. Then how did you do? Because whether you did the work or somebody did your work. He said, I did my work only. Why I asked somebody? It is my work, I did. So then he said, then you memorize, then you know, because आप community के साथ 2 साल रहते, आप बोल रहे you were there. Community के साथ आप था. So when you are with the community, आपको नहीं मालूम है वो community क्या है, कौन है, how. So then likewise he started memorizing and he started writing entire report. So then that document became voluminous. It became like 800-page document. By memorizing everything he has written so well. So then Radcliffe Brown was so impressed with that memory. So then they titled that book as A Remembered Village. So by memorizing all the work he did for 2 years, so you could able to develop that book. That was the one of the famous book, even now, the basic book on village studies, Remembered Village. Then coming back to his idea of Sanskritization. Sanskritization, the villages हम देखते हैं, we are all experiencing गाँव में. So हर गाँव में we have all these communities. You have upper caste, you have backward class, you have lower caste, you have Muslims, you have minority groups. All these groups we have, you know, across. So the concept of Sanskritization, what he says, because we have all sorts of rituals in the villages. So because in anthropology means unless and until it is about the people we talk. Anthropology nothing but it's about the community. It's about the people, study of the people. So our priority always to see what is the people's day-to-day lives. Let us say celebrations, festivals, rituals, all these things. So what M.N. Srinivas says, how communities they engage between the communities. Lower caste, how do they engage with the farming community? How farming community engages with the little higher caste like Brahmins, like Kshatriyas. So this process of it is a social change. Sanskritization is a mobility, like a kind of socialization. How lower caste people imitates the upper caste people in their festivals, in their celebrations, in their culture, in their food, in their dressing pattern, all these things. So to come up in the social ladder of the village, because I know I am a backward caste, I'm a lower caste in my village, let us say. So, but then I'm educated person, but then I have restrictions. I cannot, that is the reality of the society. So I cannot go directly to Brahmin's house, to one upper caste like Reddy Kamma house directly. I cannot enter. Not this situation now I am saying. It is during like before, immediately after independence, let us say 50s, 60s, that time situation. No, because now there is a lot of changes because of education, because of development. Now the government has given introduced many schemes. We have developed majority of us, where now there is a little equality, let us say. But that time, I am saying when M.N. Srinivas was conducting these studies, that time the situation was totally different in the village India. So see these communities, lower caste people, they used to imitate the upper caste people. So the kind of food they prepare, the kind of food they see, he has given examples how these people are imitating the upper caste people. Upper caste people, let us say, they are vegetarians, let us say. Some of the, if you see village India, you have seen some of the lower caste people also stopped eating non-veg actually. So they moved to vegetarianism. So some of them, let us say, they are wearing good dress, for example, upper caste children. So lower caste people, what they did also, so by whatever the difficulty, so they try to buy some good dress for their children. So same is the festivals, let us say, marriages and whatever they do. Marriages, you see earlier how we were happening in the villages, we were conducting the marriages. So by seeing upper caste, so these people also started imitating. Now marriages are happening in the function halls now, right? So all these things, he said there is a social mobility in the where lower caste people are imitating the upper caste to claim that we are also equal to you. हम भी आपके साथ, what is that? हिंदी में I cannot directly. आपके समान है. Yeah, हम भी आपके समान हैं. So likewise, that is the concept of Sanskritization.
Then of course there are many debates, and then many re-studies. Many people commented, no, what MNC University is saying is not true. It is not real. So many, because always research, the moment you say research, people keep searching only. Even what MNC University said, I may say yes, but you may say no, because it is continuous process. That is, and then second, other one is other idea what he proposed in his study, found from his studies, is dominant caste. Dominant caste in the village. Dominant caste is a concept is propounded by MNC University from his Mysore surrounding villages. Is the concept where how the community is dominant by numerically. By numerically means by population, by economically, by socially. Because economically, how? Because they are rich people, because they have a landed, because see how in those days we were considering how I'm a rich person. So because suppose I may have my father has a land, for let us say, because see, until Indira Gandhi came to power, cancelled this Jamindari system, right, brought all these things, those days people were having lands, 50 acres, 100 acres. It was like that, because from Britishers, it was continuing like that. So they were calling, all of them, we were calling a landed gentry. Persons who were having a large chunk of land, 50 acres, 100 acres. So it was the situation. So because this is the land is the basic, power in the villages. So when I say that I am having 100 acres of land, means you imagine I have how many laborers working in my land. So I may not work directly, but I engage the laborers. So what he said, so how they are rich? Economically, they are dominant because they are having a control on resources. They have a control on land. By having control on land, they are having a control on people. By having land, it is also leading control on society. Right. So likewise, they are able to whatever it comes to the village. So dominant caste used to able to acquire access quickly. So that way, I am dominant because I have a land. So because here land is power, here land is money. So economically they are poor, they are powerful, and same is the numerically also they are powerful. Population wise also, if you see, especially because if overall India, all over India, if you see, they may be upper caste people, maybe percentage wise they may be less, but in these areas where he studied, they were also dominant in economically and socially. Because socially, why they are dominant? Because there is a lot of inequality in the society. So there is a lot of, we have a hierarchy in the society. Caste system is there in the society. Because by all these mechanisms, they were able to control the community, control the people, lower caste people, let us say. So by these, so how the society is functioning? Because so if I say that I am a backward fellow, so naturally I don't have access to temple. I don't have access to like function halls, let us say, because wherever these function halls, temples, all these controlled by the dominant caste. So he has studied thoroughly MNC University by studying all these things. Being a Brahmin, he has observed all these things, how society is suffering, because they are, what is that, harassing the lower caste. We can say harassment means something else actually. So this inequality is like, pampering, continuously. They're encouraging whichever the rulers, because under the British rule, they suffered like anything. Post-British period also. So slowly, though we have a lot of schemes, a lot of policies. So on this, we have a lot of articles in the constitution. But then at the village level, implementation comes even now, because still many people, even now we see there is a lot of, discrepancies, discrimination is happening. And because everything you cannot monitor, Prime Minister, Chief Minister cannot monitor. And the people who are working in the villages, bureaucracy, panchayat officials, and especially there is a larger role from the academic community, especially like social workers, sociologists, social anthropologists, people who are working with the local NGOs. So by participation of all these people, then only we can achieve what is that a real development, I can say. So yes, Gangadhar, I don't know whether
I answered. I hurried, I think, maybe. No, it is something new to us. So, ಬೇರೆ ಯಾರಾದ್ರೂ ಪ್ರಶ್ನೆ ಇದ್ರೆ Yes, ಕೇಳ್ಬೋದು, yes, ಇಲ್ಲಾಂದ್ರೆ we can move to next ಇದು. Any questions? Student? आप लोग पूछना है, नहीं तो हम मानते हैं आपको नहीं समझा. Naturally, I keep asking my students also same thing because I No, keep they will delivering. have, but language is a Yeah, yeah. barrier. They will No be hesitant problem. to ask. Let them ask in Kannada, you can translate. No, I can reply. If I understand means I reply also. No problem. Because I also deliver lecture for my students in English. No, I'll ask them, they will be silent. Then I say one example, I tell them. See, there are two reasons if you are not asking. Either you understood completely 100%, which is not possible. Then there is a second reason, maybe you did not understand at all. So like that, here also, आप लोग पूछो, हिंदी में भी पूछो, नहीं तो कन्नड़ा में भी पूछो. हिंदी I can follow at least, better than Kannada. You can ask questions in Hindi, no problem. You're welcome. So I think it means that they did not understand what I spoke. No, it was in simple language. They understood, but they are hesitant to ask. No, yeah, that is there wherever we go. This is the situation with our students also. Even while I was a student also, I used to do the same thing. Our guide used to ask, do you have any doubt? I was silent. Later, I used to go to his chamber, sir, I did not understand this. So it was like this. Yeah. It's okay. Next. ಉದ್ಘಾಟನಾ ನುಡಿಗಳನ್ನಾಡಿದ ಡಾಕ್ಟರ್ ಕಾಶಿ ಈಶ್ವರಪ್ಪ ಅವರಿಗೆ ಧನ್ಯವಾದಗಳು. Now may I take opportunity to request our today's chief guest, Dr. S.A. Kaji, former professor, Department of Social Work, Karnataka State Akkamadi Women's University, sir, to say some few words. Unmute ಮಾಡ್ಕೊಳ್ಳಿ sir. Yes. I'm very happy to be here today. ತಮ್ಮ ಎಲ್ರಿಗೂ ನಮಸ್ಕಾರ. ಬಹುಶಃ after a long time we are interacting in this webinar. We have been in touch over phones, but this is an opportunity which has been created by the Department of Social Work. This is a very important webinar which is going to be there for 8 days, 8 long days. For this webinar, very good learned resource person who has just inaugurated this and give a very descriptive and it was I feel with his experience he was explaining. We are very happy to have him here to inaugurate this webinar. Now, this is the order of the day. This is new normal. To organize such a seminar by inviting a person from such a long distance was very difficult earlier. But now it has become possible. It has become possible to approach the people from long distance place and to get their knowledge for our students. This is a very good effort which has been done by the Department of Social Work. Dr. Gangadhar Sonar
who is a dynamic person, who could mobilize the people from all over, not only India, from all over world. PRA ಟೆಕ್ನಿಕ್ ಬಗ್ಗೆ ಬಹಳ ವಿಸ್ತಾರವಾಗಿ ಈಗ ನಾವು ತಿಳ್ಕೊಂಡಿದ್ವಿ. ಗಂಗಾಧರ್ ಅವರು ತಮ್ಮ ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ಒಳಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ, PRA ಅಂದ್ರೆ ಏನು, ಹೌ ಇಟ್ ಇಸ್ ಬೀನ್ ಸ್ಟಾರ್ಟೆಡ್, ಇದನ್ನು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಕಾರ್ಯಕರ್ತರಿಗೆ ಅದನ್ನು ಉಪಯೋಗ ಮಾಡಿ ಜನರ ಸಮಸ್ಯೆಯನ್ನ, ಜನರ ನೀಡ್ಸ್ ಅನ್ನ, ಅವರ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಂಡು ಆ ಡೆವಲಪ್ಮೆಂಟ್, ವಿಲೇಜ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ನಮಗೆ ಸಾಧ್ಯವಾಗುತ್ತೆ ಅನ್ನುವಂತಹ ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇನಾಗ್ರೇಟ್ ಮಾಡಿದಂತಹ ರಿಸೋರ್ಸ್ಫುಲ್ ಪರ್ಸನ್ ಈಶ್ವರಪ್ಪ ಕಾಶಿ ಅವರು, ಅವ್ರ ಹೆಸರಲ್ಲಿ ನನ್ನ ಹೆಸರಲ್ಲಿ ಸರ್ನೇಮ್ದೊಳಗೆ ಒಂದೇ ವ್ಯತ್ಯಾಸ, ಅವ್ರದ್ದು ಎಸ್, ನಮ್ದು ಝಡ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಂಟ್ರಾಕ್ಟ್ ಮಾಡಿದ್ದಾರೆ. ನಾವು ವಿಲೇಜ್ ಡೈನಾಮಿಕ್ಸ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ದೂರಿಂದ ನಾವು ನೋಡಿದಾಗ ನಮ್ಗೇನು ಅರ್ಥ ಆಗಲ್ಲ. ಒಂದ್ಸಲ ನಾವು ಒಳಗಡೆ ಇನ್ವಾಲ್ವ್ ಆದಾಗ ಅಲ್ಲಿ ಇರುವಂತಹ ಕಾಂಪ್ಲಿಸಿಟಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಅಂತಂದ್ರೆ ಅದು ತುಂಬಾನೇ ಡಿಫಿಕಲ್ಟ್. ನಾವು ತಿಳಿದ ಹಾಗೆ ವಿಲೇಜ್ ಜನ ನಾವು ಹೇಳ್ದಂಗೆ ಕೇಳ್ತಾರೆ, ಅವ್ರು ಮುಗ್ಧರಾಗಿರ್ತಾರೆ, ಅವ್ರಿಗೆ ನಾವು ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು ಅನ್ನೋಂಥ ನಮ್ಮ ವಿಚಾರ, ಅದು ನಾವು ಅಲ್ಲಿ ಹೋಗಿ ಇನ್ವಾಲ್ವ್ ಆದಾಗ ಗೊತ್ತಾಗತ್ತೆ ನಾವು ಎಷ್ಟು ಭ್ರಮೆಯಿಂದ ಇದ್ದೀವಿ ಅಂತ. ವಿಲೇಜ್ ನೊಳಗೆ ನಾವು ಎಂಟರ್ ಆಗ್ಬೇಕಾದ್ರೆ ವಿಲೇಜ್ ಡೈನಾಮಿಕ್ ಅನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ನಾನು ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ನನ್ಗೆ ಆಗಿರುವಂತಹ ಅನುಭವ ಹಂಚ್ಕೊಳ್ಳಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. 1992ರಲ್ಲಿ ನಾನು ಇನ್ನ ಅಧ್ಯಾಪಕ ಹುದ್ದೆಗೆ ಸೇರುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನನಗೆ ಜಾಯಿನ್ ಆಗ್ಲಿಕ್ಕೆ ಸಮಯ ಇತ್ತು. ಅದನ್ನ ನಾನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಒಂದು NGOದೊಳಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಒಂದು NGO ನನ್ನ ಆರಿಸ್ಕೊಂಡೆ. ಫಾರ್ಚುನೇಟ್ಲಿ ಆ NGO ಕೋಲಾರ್ ಡಿಸ್ಟ್ರಿಕ್ಟ್. ನಮ್ಮ ಈಗ ಇವತ್ತಿನ ರಿಸೋರ್ಸ್ ಪರ್ಸನ್ ಈಸ್ ಫ್ರಮ್ ದ್ಯಾಟ್ ಡಿಸ್ಟ್ರಿಕ್ಟ್. ಅಲ್ಲಿ ನನ್ನ ಅನುಭವಕ್ಕಾಗಿ ಆ NGOದಲ್ಲಿ ಸೇರ್ಕೊಂಡಾಗ ಅವಾಗ ಈ PRA ಟೆಕ್ನಿಕ್ಸ್ ಅನ್ನ ಅಷ್ಟು ಪಾಪ್ಯುಲರ್ ಇರಲಿಲ್ಲ. ನಾವು ಜನರನ್ನ ಸೆನ್ಸಿಟೈಸ್ ಮಾಡೋದು, ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಇದು ಹೆಚ್ಚಾಗಿ ಈ ವಿಧಾನವನ್ನ ಅಳವಡಿಸ್ಕೊಳ್ತಿದ್ವಿ. ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಕರೆಸುದು, ಅವ್ರ ಮುಖಾಂತರ ಅವ್ರಿಗೆ ತಿಳುವಳಿಕೆಯನ್ನ ಹೇಳುವುದು, ಇಂಥ ಟೆಕ್ನಿಕ್ಸ್ ಅನ್ನ, ಇಂಥ ಮೆಥಡ್ಸ್ ಅನ್ನ ನಾವು ಉಪಯೋಗ ಮಾಡ್ತಾ ಇದ್ವಿ. ಒಂದು ತುಂಬಾ ರಿಮೋಟ್ ವಿಲೇಜ್, ಬಹುಶಃ ನನಗೆ ನೆನಪಿದ್ದಂಗೆ ಈ ಕೋಲಾರ್ ಡಿಸ್ಟಿಕ್ ಅಲ್ಲಿ ಕೃಷ್ಣಗಿರಿ ಅಂತ ಒಂದು ಸ್ಮಾಲ್ ವಿಲೇಜ್, ಒಂದು ಸುಮಾರಾಗಿ ಒಂದು 60 ಮನೆ ಅಲ್ಲಿ ಇದ್ದು. ಅಲ್ಲಿ ಸಮಸ್ಯೆ ಏನಿತ್ತು ಅಂತಂದ್ರೆ ಎಲ್ಲಾರ್ಗೂ
ಸ್ಕಿನ್ ಡಿಸೀಸ್ ಇತ್ತು, ಚರ್ಮ ರೋಗ. ಅದು ಯಾಕೆ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳಿಕ್ಕೆ ಒಂದು ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿದಾಗ ನಮ್ಗೆ ತಿಳಿದಿದ್ದು ಏನಂದ್ರೆ, ಆ ಏರಿಯಾದೊಳಗೂ ಒಂದು ಕೆರೆ ಇದೆ, ಒಂದೇ ಕೆರೆ ಇರೋದು. ಅಲ್ಲಿ ಆ ಕೆರೆ ಪ್ರತಿಯೊಂದಕ್ಕೂ ಉಪಯೋಗ ಮಾಡ್ತಾರೆ. ಅಲ್ಲಿ ಬಟ್ಟೆ ವಾಶ್ ಮಾಡೋದಾಯ್ತು, ಸ್ನಾನ ಮಾಡೋದಾಯ್ತು, ಇವನ್ ಅಕ್ಕಪಕ್ಕದ ಹೋಗಿ ಟಾಯ್ಲೆಟ್ಸ್ ಮಾಡಿ ಮತ್ತೆ ಟಾಯ್ಲೆಟ್ಸ್ ಅಲ್ಲೇ ಹೋಗಿ ವಾಶ್ ಮಾಡ್ಕೊತಾ ಇದ್ರು. ಆ ನೀರೆಲ್ಲ ಆ ಕೆರೆದು ಹಾಳಾಗ್ಬಿಟ್ಟಿತ್ತು. ಮತ್ತೆ ನಾವು ತಿಳ್ಕೊಂಡ್ವಿ ಅದನ್ನ ಹೇಗೆ ಕ್ಲೀನ್ ಮಾಡ್ಬೇಕು, ಏನ್ ಮಾಡಿದ್ರೆ ಈ ರೋಗ ನಿವಾರಣೆ ಆಗತ್ತೆ ಅನ್ನುವಂತ ತಿಳ್ಕೊಂಡು ಮೊಟ್ಟ ಮೊದಲು ನಾವು ಅಲ್ಲಿ ಆ ಕೆರೆ ಅಕ್ಕಪಕ್ಕದಲ್ಲಿ ಟಾಯ್ಲೆಟ್ ಹೋಗೋದು ನಿಲ್ಲಿಸ್ಬೇಕು. ಅದರಿಂದ ನೀರು ತುಂಬಾ ಕೆಡ್ತಾ ಇತ್ತು. ಆದ್ರಿಂದ ಒಂದು 60 ಮನೆ ಇದಾವು. ಒಂದು ಮನೆಗೂ ಟಾಯ್ಲೆಟ್ಸ್ ಇರ್ಲಿಲ್ಲ. ಅದರಿಂದ ನಾವು ಏನಾದ್ರೂ ಈ ಟಾಯ್ಲೆಟ್ಸ್ ಜನರಿಗೆ ಕಟ್ಟಿಸ್ಕೊಟ್ರೆ ಬಹುಶಃ ಈ ಸಮಸ್ಯೆ ಬಗೆಹರಿಬಹುದು ಅನ್ನುವಂತ ತಿಳ್ಕೊಂಡು ಒಂದ್ ಸುಮಾರಾಗಿ ಒಂದು 8-10 ಹಾಗೆ ಮೀಟಿಂಗ್ಸ್ ಮಾಡಿದ್ವಿ, ಓರಿಯಂಟೇಶನ್ ಕ್ರಿಯೇಟ್ ಮಾಡಿದ್ವಿ, ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ, ಅದು ಟಾಯ್ಲೆಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಹೇಳಿದ್ವಿ. ಅದು ಎಲ್ಲಾರು ಅದಕ್ಕೆ ಒಪ್ಕೊಂಡ್ರು ಅಂತ ನಾವು ತಿಳ್ಕೊಂಡಿದ್ವಿ. ನಂತರ ನಾವು ನಮ್ಮ NGO ಮುಖಾಂತರ ಮತ್ತೆ ಕೆಲವರು ಡೋನರ್ಸ್ ಮುಖಾಂತರ ಒಂದು 60 ಮನೆಗೆ ಟಾಯ್ಲೆಟ್ಸ್ ಕಟ್ಟಿಸ್ಲಿಕ್ಕೆ ಪ್ರತಿ ಟಾಯ್ಲೆಟ್ಗೂ ಎಷ್ಟು ಖರ್ಚಾಗತ್ತೆ ಅನ್ನೋದಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು NGO ಮುಖಾಂತರ ಒಂದು 50% ನಮ್ಮ NGO ಮುಖಾಂತರ ಸ್ಪಾನ್ಸರ್ ಮಾಡ್ಲಿಕ್ಕೆ ನಿಶ್ಚಯ ಆಯ್ತು. ತದನಂತರ ಕೆಲವರು ಡೋನರ್ಸ್, ಕೆಲವೊಬ್ರು 5, ಕೆಲವರು 10, ಕೆಲವರು 2 ಹೀಗೆ ಟಾಯ್ಲೆಟ್ಸ್ ನಾವು ಕಟ್ಟಿಸ್ಕೊಡ್ತೀವಿ. ಅದು ಅದು ಎಷ್ಟು ಖರ್ಚು ಬರುತ್ತೆ ಅದಕ್ಕೆ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂತ ತಿಳ್ಕೊಂಡು ಆಮೇಲೆ ನಾವು ಮತ್ತೆ ವಿಲೇಜ್ಗೆ ಹೋಗಿ ಮೊದ್ಲಿಗೆ ಎಲ್ಲಾರು ಒಪ್ಕೊಂಡಿದ್ರು. ನಂತರ ನಾವು ಹೋಗಿ ಇವತ್ತ ಒಂದು 10 ಮನೆಗೆ ಇಂಥ ದಿವಸ ನಾವು ಟಾಯ್ಲೆಟ್ಸ್ ಕಟ್ಟಿಸ್ಲಿಕ್ಕೆ ಜನ ಬರ್ತಾ ಇದ್ದಾರೆ, ಮತ್ತೆ ನಿಮ್ಮಲ್ಲೇ ಇರುವಂತ ಕೆಲವರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಿದಾರಲ್ಲ ಅವ್ರಿಗೂ ಉಪಯೋಗ ಮಾಡ್ಕೊಂಡು ನಾವು ಟಾಯ್ಲೆಟ್ಸ್ ಕಟ್ಸೋಣ ಅಂತ ಫಸ್ಟ್ಗೆ ಬಿಗಿನ್ ಮಾಡ್ಲಿಕ್ಕೆ ಹೋದಾಗ ಅದು ಒಬ್ರು ಇಷ್ಟ ಇಲ್ಲ. ನಮ್ ಮನೆಗ್ ಬೇಡ, ನಿಮ್ ಮನೆಗ್ ಬೇಡ. ನಾವು ಸುಮಾರು ಸಮಯ ಅವ್ರ ಜೊತೆ ಸ್ಪೆಂಡ್ ಮಾಡಿ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ. ಆದ್ರೂ ಅವೇರ್ನೆಸ್ ಬಂದಿದೆ, ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗಿಲ್ಲ. ಸೊ ನಮ್ಮಲ್ಲಿ ರಿಸೋರ್ಸಸ್ ಇದೆ, ಮ್ಯಾನ್ ಪವರ್ ಇದೆ, ಆದ್ರೆ ಜನ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗಿರ್ಲಿಲ್ಲ. ಹಾಗೆ ಈ ಒಂದು ಅವಾಗ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಟೆಕ್ನಿಕ್ಸ್ ಏನಾದ್ರು ಇತ್ತು ಅಂತಂದ್ರೆ ಬಹುಶಃ ಅದನ್ನ ಮೋರ್ ಇಫೆಕ್ಟಿವ್ ಆಗ್ತಿತ್ತು. ಅದಕ್ಕೆ ಜನ ತಾವೇ ಪ್ಲಾನ್ ಮಾಡ್ಕೋತಿದ್ರು, ಮತ್ತೆ ಅವ್ರಿಗೆ ಅಕ್ಸೆಪ್ಟ್ ಆಗೋ ರೀತಿಯಿಂದ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ಈಗ ವಿಲೇಜ್ ಡೈನಾಮಿಕ್ಸ್ ಅನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ನಮ್ಮ ರಿಸೋರ್ಸ್ ಪರ್ಸನ್ ಹೇಳ್ದಂಗೆ ನಾವು ಅವ್ರ ಜೊತೆ ಇನ್ವಾಲ್ವ್ ಆಗ್ಬೇಕಾಗತ್ತೆ. We have to mingle with them. Unless and until mingle with them, it will not be possible for us to understand the personality of those people, the complexity of the rural people. Hence, we have to completely involve ourselves in understanding them, in understanding their needs. ನಾವು ಎಷ್ಟು ಅವ್ರ ನೀಡ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಅದಕ್ಕಿಂತ ಹೆಚ್ಚು ಅವ್ರ ನೀಡ್ಸ್ ಏನಿದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಾಗತ್ತೆ. ಅವ್ರು ತಿಳ್ಕೊಳ್ಳುವ ಹಾಗೆ ನಾವು ಒಂದು ವಾತಾವರಣ, ಒಂದು
ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದು PRA ಟೆಕ್ನಿಕ್ಸ್ ಆ ಒಂದು ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡುವಂತಹ ಒಂದು ವಿಧಾನ. ಸೊ ಈ PRA ಒಂದು ವೀಕ್ ಅಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಥಿಯರಾಟಿಕಲ್ ಆಸ್ಪೆಕ್ಟ್ಸ್ ಮಾತ್ರ ಈಗ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಟೆಕ್ನಿಕ್ಸ್ ಏನಿದೆ ಅಲ್ಲ, ಈ ಒಂದು ಈ ನ್ಯೂ ಮೆಥಡ್ಸ್, ನ್ಯೂ ನಾರ್ಮಲ್ಸ್ ಏನಿದೆ ಈಗ ಝೂಮ್ ಮುಖಾಂತರ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಸಮಾಜ ಕಾರ್ಯ ಹೆಚ್ಚಾಗಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ಜೊತೆ ಮಿಂಗಲ್ ಆಗಿ ಕೆಲಸ ಮಾಡುವುದು ಒಂದು ವಿಧಾನ. ಬಟ್ ಈಗ ಈ ಒಂದು ಪೆಂಡಮಿಕ್ ಸಿಚುವೇಶನ್ ದಲ್ಲಿ it will not be possible for our students to enter into villages, to mingle with the people and to have interaction with them. So ಈ ಒಂದು ವೀಕ್ ನೊಳಗೆ ನಾವು ಏನೇನು ಕಲೀಲಿಕ್ಕೆ ಸಾಧ್ಯವಾಗುತ್ತೆ ಥಿಯರಾಟಿಕಲ್ ಆಸ್ಪೆಕ್ಟ್ಸ್ ಅನ್ನ ಕಲ್ತ್ಕೊಂಡು ತದನಂತರ ನಾವು ವಿಲೇಜ್ ನೊಳಗೆ ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಥಿಯರಿ ಸ್ವಲ್ಪ ಸಮಯದಲ್ಲಿ ತಿಳ್ಕೊಳ್ಳಿಕ್ಕೆ, ಓದ್ಕೊಂಡು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಸುಮಾರು ಸಮಯ ಬೇಕಾಗುತ್ತೆ. ಸೇಮ್ ಥಿಂಗ್ಸ್ ವಿ ಹ್ಯಾವ್ ಟು ಡೂ ರಿಪೀಟೆಡ್ಲಿ. ಅನ್ಲೆಸ್ ಅಂಡ್ ಅಂಟಿಲ್ ವಿ ಡೂ ದ ಥಿಂಗ್ಸ್ ರಿಪೀಟೆಡ್ಲಿ, ಈಗ ಒಂದು ವಾರದಲ್ಲಿ ಸುಮಾರು ವಿಷಯಗಳನ್ನ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದನ್ನ ನೆನಪಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ತಮ್ಮ ರೂರಲ್ ಏರಿಯಾದೊಳಗೆ ಹೋಗಿ, ವಿಲೇಜಸ್ ನೊಳಗೆ ಹೋಗಿ ಜನರ ಜೊತೆ ಮಿಕ್ಸ್ ಆಗಿ ಈ ಟೆಕ್ನಿಕ್ಸ್ ಅನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದನ್ನ ಸಾಧ್ಯವಾಗುತ್ತೆ ಅನ್ನುವಂತಹ ನಾ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವೀಕ್ ವೆಬಿನಾರ್ ಇದೆಯಲ್ಲ, ಅದು ತುಂಬಾ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಇಟ್ಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್. ಇಂತಹ ಸಿಚುವೇಶನ್ ಒಳಗೆ ಇದನ್ನ ಬೇಕೇ ಬೇಕಾಗತ್ತೆ. ಸೊ ಈ ಒಂದು ಅಪಾರ್ಚುನಿಟಿಯನ್ನ ನಮ್ಮ ಸಮಾಜ ಕಾರ್ಯ ವಿಭಾಗ ಉಪಯೋಗ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿನಿಯರಿಗೆ ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ನ ಇನ್ವೈಟ್ ಮಾಡಿ ಅವ್ರ ಕಡೆ ಇರುವಂತಹ ನಾಲೆಜ್ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಐ ಮಸ್ಟ್ congratulate the Department of Social Work, Dr. Gangadhar B. Sonar and his colleagues, Dr. Ramesh Swaran Kamble, Dr. Kalavati Kamble, and all guest faculties of the department. They are doing very well. But ಈ ಅಪಾರ್ಚುನಿಟೀಸ್ ಅನ್ನ ನಾವು ಹೆಚ್ಚು ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೋಬೇಕು. ಈಗ ನೋಡಿ, ಮಧ್ಯಪ್ರದೇಶದಿಂದ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ಟ್ರೈಬಲ್ ಯೂನಿವರ್ಸಿಟಿಯಿಂದ ರಿಸೋರ್ಸ್ ಪರ್ಸನ್ ಅನ್ನ ನಾವು ಇಲ್ಲೇ ಕರೆದು ಒಂದು ಲೆಕ್ಚರ್ ಆರ್ಗನೈಸ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಸಮಯ ಬೇಕಾಗ್ತಿತ್ತು, ಅವ್ರಿಗೆ ಎಷ್ಟು ದಿನಗಳ ಜರ್ನಿ ಮಾಡ್ಬೇಕಾಗಿತ್ತು, ಮಾಡಿ 1 or 2 hours ಲೆಕ್ಚರ್ಗಾಗಿ ಸುಮಾರಾಗಿ ನಮ್ಗೆ ನಮ್ಮ ರಿಸೋರ್ಸಸ್, ಸಮಯ ಖರ್ಚಾಗ್ತಿತ್ತು. ಆದ್ರೆ ಈಗ ಅದರದ ಅವಶ್ಯಕತೆ ಇಲ್ಲ. ವಿದಿನ್ ನೋ ಟೈಮ್ ವಿ ಕ್ಯಾನ್ ರೀಚ್ ಟು ಎನಿವನ್. ಸೊ ಈ ಒಂದು ಅವಕಾಶನ ನಾವು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಂಡು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನೌ ದೇರ್ ಇಸ್ ನೋ ವೇ ಔಟ್ ಅದರ್ ದೆನ್ ದಿಸ್. ಸೊ ಒಂದು ಈ ಕಾರ್ಯಕ್ರಮ ನನ್ನ ತಿಳುವಳಿಕೆ ಪ್ರಕಾರ ತುಂಬಾ ಉಪಯೋಗ ಆಗತ್ತೆ. ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ.
ಮತ್ತು ಒಂದು ಒಳ್ಳೆ ಟಾಪಿಕ್. ಈ PRA ಟೆಕ್ನಿಕ್ಸ್ ಅನ್ನ ನಮ್ಮ ವಿದ್ಯಾರ್ಥಿನಿಯರಿಗೆ ಅತಿ ಅವಶ್ಯಕತೆ ಇದೆ. ಮತ್ತೆ ಇಟ್ ಟೀಚಸ್ ಅಸ್ ಸಿಂಪ್ಲಿಸಿಟಿ. ನಾವು ರೂರಲ್ ಏರಿಯಾದಾಗ ಹೋಗಿ ಜನರ ಜೊತೆ ಇಂಟ್ರಾಕ್ಟ್ ಆಗಿ ಅವ್ರಿಗೆ ತಿಳ್ಕೊಳ್ಳಿಕ್ಕೆ, ಅವ್ರ ಜೊತೆ ರ್ಯಾಪೋರ್ಟ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ನಮ್ಮಲ್ಲಿನೂ ಸಹ ತುಂಬಾ ಸಿಂಪ್ಲಿಸಿಟಿ ಬರುತ್ತೆ. ತಾವು ನೋಡಿರ್ಬೋದು, ವಿಲೇಜಸ್ ಜನ ಅಷ್ಟೇ ಅಫೆಕ್ಷನೇಟ್ ಇರ್ತಾರೆ. ಅವರು ಜೊತೆ ನಾವು ಮಿಂಗಲ್ ಆದಾಗ ನಾವು ಅಫೆಕ್ಷನೇಟ್ ಆಗ್ತೀವಿ, ನಮಗೂ ಕನ್ಸರ್ನ್ ಬರುತ್ತೆ. ವಿಲೇಜ್ ಒಳಗೆ ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ಲಿ, ಇಡೀ ವಿಲೇಜ್ ಜನ ಇನ್ವಾಲ್ವ್ ಆಗ್ತಾರೆ. ಯಾವುದೋ ಒಂದು ಫಂಕ್ಷನ್ ಇರ್ಲಿ, ಒಂದು ಒಳ್ಳೆ ಕಾರ್ಯಕ್ರಮ ಇರ್ಲಿ, ಅಥವಾ ಮತ್ತೆ ಏನಾದ್ರೂ ಬೇರೆ, ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ಒಂದು ವಿಲೇಜ್ ಹೋಗಿದ್ವಿ ವಿದ್ಯಾರ್ಥಿನಿಯರು ಕರ್ಕೊಂಡು. ಅಲ್ಲಿ ಹೋದಾಗ ಒಬ್ಬರ ಮನೆಯಲ್ಲಿ ಒಂದು ಡೆತ್ ಆಗಿತ್ತು. ಆದಾಗ ಸಿಗ್ಲಿಕ್ಕೆ ತಯಾರಿಲ್ಲ, ಯಾಕಂದ್ರೆ ಎಲ್ಲಾರು ಆ ಮೋರ್ನಿಂಗ್ದಾಗಿದ್ರು. ಅವರು ಇಡೀ ವಿಲೇಜ್ ಅವರು ಯಾರು ಮನೆಯಲ್ಲಿ ಡೆತ್ ಆಗಿತ್ತು ಅವ್ರ ದುಃಖದಲ್ಲಿ ಭಾಗಿಯಾಗಿದ್ರು. ಅಂತ ಸಮಯದಾಗ ನಮ್ಗೆ ಯಾರು ಒಬ್ರು ಅವಕಾಶ, ಒಬ್ಬರ ಜೊತೆನೂ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಇದರ ಅರ್ಥ ಅಲ್ಲಿ ಯಾವುದೇ ಕೆಲಸ ಇರ್ಲಿ, ಎಲ್ಲರೂ ಕೂಡಿ ಮಾಡ್ತಾರೆ. ಒಳ್ಳೆ ಕೆಲಸ ಇರ್ಲಿ ಅಥವಾ ದುಃಖದ ಕೆಲಸ ಇರ್ಲಿ, ಸೊ ಆಲ್ ಆರ್ ಇನ್ವಾಲ್ವ್ಡ್. 100% ಪಾರ್ಟಿಸಿಪೇಷನ್ ಇಸ್ ದೇರ್. ಸೊ ಈ ಒಂದು ಕ್ವಾಲಿಟೀಸ್ ಏನಿದೆ ಅಲ್ಲ ರೂರಲ್ ಜನದು, ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಪ್ರಕಾರನ ಮತ್ತೆ ಅದನ್ನ ಅವರು ಇರುವಂತಹ ಕ್ವಾಲಿಟೀಸ್ ಅನ್ನ ಪ್ರೋತ್ಸಾಹ ಮಾಡಿ ಅದನ್ನ ಅವರು ಅಭಿವೃದ್ಧಿಗಾಗಿ ಆ ಕ್ವಾಲಿಟೀಸ್ ಅನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಮ ಸಮಾಜ ಕಾರ್ಯಕರ್ತರಿಗೆ ಸಾಧ್ಯವಾಗುತ್ತೆ ಅನ್ನುವಂತಹ ನಾ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿನಿಯರು ತುಂಬಾ ಡೈನಾಮಿಕ್ ಇದ್ದಾರೆ, ತುಂಬಾ ಎಂತೂಸಿಯಾಸ್ಟಿಕ್ ಇದ್ದಾರೆ. ಅವರು ಇಂತಹ ಅಪಾರ್ಚುನಿಟೀಸ್ ಅನ್ನ ಒಳ್ಳೆ ರೀತಿಯಿಂದ ಅದನ್ನ ಉಪಯೋಗ ಮಾಡ್ಕೋತಾರೆ ಅನ್ನುವಂತಹ ನನಗೆ ನಂಬಿಕೆ ಇದೆ. ಸೊ ಇಂತಹ ಹಲವಾರು ಸೆಮಿನಾರ್ಸ್ ಗಳನ್ನ ಈ ಝೂಮ್ ಮುಖಾಂತರ ವಿಭಾಗವನ್ನು ಹಮ್ಮಿಕೊಂಡಿದ್ದಾಗ ವಿದ್ಯಾರ್ಥಿನಿಯರಿಗೆ ಉಪಯೋಗ ಆಗುತ್ತೆ. ಡಾಕ್ಟರ್ ಗಂಗಾಧರ್ ಸೋನಾರ್ ಅವರು ಹೇಳ್ತಾ ಇದ್ರು ಬೆಳಿಗ್ಗೆ ಇದು ಇಂಟ್ರಡಕ್ಷನ್ ಹೋಗಿ, ಈ ಒಂದು ಪೆಂಡಾಮಿಕ್ ಸಿಚುವೇಶನ್ ಇನ್ನ ಎಷ್ಟು ದಿವಸ ಹೋಗುತ್ತೆ ಅನ್ನೋದು ಹೇಳಿಕೆ ಆಗಲ್ಲ. ಈಗಂತೂ June 7th ವರೆಗೂ ಲಾಕ್ಡೌನ್ ಇದೆ. June 7th ನಂತರ ಲಾಕ್ಡೌನ್ ಓಪನ್ ಆಗತ್ತೋ ಇನ್ನ ಎಕ್ಸ್ಟೆಂಡ್ ಆಗತ್ತೋ ಅನ್ನುವಂಥದ್ದು ಹೇಳಲಿಕ್ಕೆ ಆಗಲ್ಲ. ಬಟ್ ಆದ್ರೂ ಈ ಪೀರಿಯಡ್ ಆಲ್ಮೋಸ್ಟ್ 1 ವರ್ಷಕ್ಕಿಂತ ಹೆಚ್ಚಾದ್ದು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೀವಿ. ಸಮಾಜ ಕಾರ್ಯ ಪ್ರಿನ್ಸಿಪಲ್ ನಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರ್ಬೇಕ್ರ ಈಗ ಸೋಷಿಯಲ್ ಡಿಸ್ಟೆನ್ಸ್ ಹೆಚ್ಚು ಮಾಡ್ಬೇಕು ಅನ್ನುವಂತಹ ಈಗ ನೀವು ಡಿಮಾಂಡ್ ಇದೆ, ಅದು ಮಾಡ್ಲೇಬೇಕಾಗಿದೆ. ಬಟ್ ಇವೆಲ್ಲ ಈಗ ಈ ಸಿಚುವೇಶನ್ ಒಳಗೆ, ಇಂತಹ ಸನ್ನಿವೇಶದೊಳಗೆ ನಾವು ಸಮಾಜ ಕಾರ್ಯಕರ್ತರು ನಮ್ಮ ಟೆಕ್ನಿಕ್ಸ್ ಅನ್ನ ಯಾವ ರೀತಿಯಿಂದ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಆದ್ರಿಂದ ಈ ಸೆಮಿನಾರ್ ಮುಖಾಂತರ ನಾವು ಕ್ಲಾಸ್ ರೂಮ್ ಒಳಗೆ ಏನು ಕಲಿತಾ ಇದ್ವಿ ಅದಕ್ಕಿಂತ ಹೆಚ್ಚು ಕಲೀಲಿಕ್ಕೂ ಸಹ ಅವಕಾಶ ಉಂಟು. ಸೊ ಈ ಅವಕಾಶನ ಸರಿಯಾಗಿ ಉಪಯೋಗ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿನಿಯರು ಒಂದು ಒಳ್ಳೆ ಸಮಾಜ ಕಾರ್ಯಕರ್ತರು ಆಗ್ತಾರೆ ಎನ್ನುವಂತ ನನಗೆ ನಂಬಿಕೆ ಇದೆ. ದೇ ಆರ್ ವೆರಿ ಇಂಟೆಲಿಜೆಂಟ್, ಹಾರ್ಡ್ ವರ್ಕಿಂಗ್, ಓನ್ಲಿ ದೇ ನೀಡ್ ಸಮ್ ಮೋಟಿವೇಶನ್. ಆ ಮೋಟಿವೇಶನ್ ಅನ್ನ ವಿಭಾಗ ಕ್ರಿಯೇಟ್ ಮಾಡ್ತಾ ಇದೆ. ಆದ್ದರಿಂದ ಇಂಥ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಟ್ಟಾಗ ನಮ್ಮ ವಿದ್ಯಾರ್ಥಿಯರಿಗೆ ತುಂಬಾ ಅನುಕೂಲ ಆಗುತ್ತೆ, ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಿ ನನಗೆ
ಈ ಒಂದು ವೆಬಿನಾರ್ ಒಳಗೆ ಮುಖ್ಯ ಅತಿಥಿಗಳಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಧನ್ಯವಾದಗಳು. ಡಾಕ್ಟರ್ ಗಂಗಾಧರ್. ಹಾ ಸರ್. ಎನಿಥಿಂಗ್ ಟು ಬಿ ಕನ್ವೇಡ್ ಸರ್? ಮತ್ತೇನಾದ್ರೂ ವಿಷಯ ಕೇಳಬೇಕಾಗಿದೆ? ಈಗ ಹೂ ಆಲ್ ಆರ್ ದಿ ರಿಸೋರ್ಸ್ ಪರ್ಸನ್? ಸರ್ ರಿಸೋರ್ಸ್ ಪರ್ಸನ್ಸ್ ನಾವು ಇಂಟರ್ನಲ್ ನಾವಿದ್ದೀವಿ ಸರ್. ಪ್ಲಸ್ ಮಹಾರಾಷ್ಟ್ರದಿಂದ ಮತ್ತು ರಾಜಸ್ಥಾನ್ ಸೆಂಟ್ರಲ್ ಯೂನಿವರ್ಸಿಟಿ ಇಂದ ಇದ್ದಾರೆ ಸರ್ ಮತ್ತೆ ರಿಸೋರ್ಸ್ ಪರ್ಸನ್ಸ್. ಹಾ ಸರ್. ಇವ್ರಿಗೂ ಇನ್ವಾಲ್ವ್ ಮಾಡ್ಕೊಡ್ರಿ. ಪ್ರೊಫೆಸರ್ ಚನ್ವೀರ್. ಹಾ ಸರ್. ಹಾ ಸರ್, ಅವರಿಗೂ ಇನ್ವಾಲ್ವ್ ಮಾಡ್ತಾ ಇದೀವಿ ಸರ್. ಅವರು ಈಸ್ ಎಕ್ಸ್ಪರ್ಟ್ ಇನ್ ದಿಸ್ ಫೀಲ್ಡ್. ಹೌದು ಸರ್. ಸುಭಾಷ್ ಚಿಕ್ಕುಪ್ಕರ್ ಅವ್ರು ಕೇಳಿದ್ವಿ ಸರ್, ಅವ್ರಿಗೆ ಹುಷಾರಿಲ್ಲ ಸರ್. ಹೌದಾ? ಹಾ ಸರ್. ಈ ಜಾತು ಹೌದು ಸರ್. ಹಾ ಸರ್. ಅವರು ಒಂದು ನಮ್ಮ ವಿದ್ಯಾರ್ಥಿಯರು ಅದು ತುಂಬಾ ಆಸಕ್ತಿಯಿಂದ ತಿಳ್ಕೋಬೇಕು. ಇದನ್ನ ಜಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೇನು ಅವ್ರಿಗೆ ಅವಕಾಶ ಮುಂದೆ ಕಲ್ಪಿಸ್ಕೊಡೋರಂತೆ. ಈಗ ಸದ್ಯಕ್ಕೆ ಅಟ್ಲೀಸ್ಟ್ ಇಫ್ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಟೆಕ್ನಿಕ್, ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಟು ದೆಮ್ ಇನ್ ಫ್ಯೂಚರ್. ಎಸ್ ಸರ್. ಹೌದು ಸರ್. Okay, thank you very much for this opportunity. Though the inaugural session was confined to 1 hour, but it went on for 1.5 hours. Yes. So nice. Nice. We got a lot of knowledge to the person who just inaugurated. Kashi sir, we in future we meet personally. Have Yes, sir, interaction. sir. Thank you, sir. Thank you. Bijapur, since you are from Karnataka. No, not exactly. My mother is from Bagepalli, sir, Kolar. Oh, nice. I worked in Kolar, sir. I was in T. Golhalli for some time. Okay. Yeah. My mother, because my roots are from Karnataka, but I am in Andhra, sir. Nice, sir. Yes, Nice sir. to have you Yeah. here. Thank you very much, sir. Thank you. Nice. In touch in future for any such academic events. Definitely. Yes, it sir. will be Yes, very sir. good. Definitely. Yes, sir. Our students are definitely benefited for your talk, for your interaction. Let us hope, because they should do well. So that is our only wishes, sir. Thank you, sir. Thank you. Yes, sir. Thank you very much. ಮುಖ್ಯ ಅತಿಥಿ ಭಾಷಣ ನುಡಿಗಳನ್ನಾಡಿದ ಡಾಕ್ಟರ್ ಎಸ್ ಎ ಕಾಜಿ ಸರ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣಾ ನುಡಿಗಳನ್ನ ಡಾಕ್ಟರ್ ರಮೇಶ್ ಶಂಸೂರ್ ಕಾಂಬ್ಳೆ, ಸಹಾಯಕ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ವಿಭಾಗ, ಇವರಿಂದ. A very good morning, everyone. It gives me immense pleasure. ಸರ್ ವಿಡಿಯೋ ಆನ್ ಮಾಡ್ರಿ ಸರ್. ಮಾತು ಕೇಳ್ಬೋತಾ ಇಲ್ಲ? ಅಲ್ಲ, ಮಾತು ಕೇಳಿಸ್ತಾ ಇದೆ, ವಿಡಿಯೋನು ಆನ್ ಮಾಡ್ರಿ ಅಂತ. ಎಸ್. ಅನ್ಮ್ಯೂಟ್ ಮಾಡ್ರಿ ಸರ್. ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡಿ ಸರ್. It gives me immense pleasure to propose vote of thanks on this occasion. Firstly, I would like to thank the inaugurator, Dr. Kashi Ishwarappa sir, Department of Tribal Studies, Indira Gandhi National Open University, Amarakantaka, Andhra Pradesh, Madhya Pradesh,
for giving an innovative and impressive remarks on his talk. I thank our chief guest and retired chairman of the Department of Social Work and registrar and ex-vice chancellor and PME board director, Professor S.A. Kari sir. Thank you, sir. I thank Dr. G.B. Sonar sir, chairman of the Department of Social Work, Karnataka State Akkamahadevi Women's University, Vijaypura, for conducting the workshop, giving the preface. I thank Dr. Kalavati Kamble Madam, Assistant Professor, Department of Social Work, Karnataka State Akkamahadevi Women's University, Vijaypura, for welcoming speech of participatory rural appraisal and micro planning workshop for 1 week for the MSW students. Thank you.